ನಮಸ್ಕಾರ ಗುಳಪ್ಪಣ್ಣ. ಇವರು ಗುಳಪ್ಪಣ್ಣ ಅಂತೇಳಿ, ಗುಳಪ್ಪಣ್ಣ ಅಂದ್ರೆ ಫೇಮಸ್. ಇವರು ಉಲ್ಕೋಟಿದ, ಆಮೇಲೆ ಗದಗ ಡಿಸ್ಟಿಕ್ ಅಲ್ಲಿ ಸುತ್ತಮುತ್ತ ಎಷ್ಟು ಫಂಕ್ಷನ್ ಆಗತ್ತೆ ಇವರೇ ಎಲ್ಲ ಅಡಿಗೆ ಮಾಡ್ತಾರೆ. ಕನಿಷ್ಠ ಒಂದು 30 ವರ್ಷದಿಂದ ಇವರು ಅಡಿಗೆ ಮಾಡ್ತಾ ಇದಾರೆ. ಇವರ ಕೈ ರುಚಿ ಅಂದ್ರೆ ಎಲ್ಲರಿಗೂ ಮೆಚ್ಚುವಂಥದ್ದು. ಅಲ್ಲಿ ಇವ್ರನ್ನ ನಾವು ಮಸ್ಕತ್ಗೆ ಬರಬೇಕಂತ ಕೇಳಿಕೊಂಡಾಗ ಬರ್ತೀವಿ ಅಂತೇಳಿ ಧಾರಾಳವಾಗಿ ಒಪ್ಪಿಕೊಂಡು ಪಾಸ್ಪೋರ್ಟ್ ಮಾಡಿ ಮಸ್ಕತ್ತಿಗೆ ಬಂದಿದ್ದಾರೆ. ಅವರು ಮಾಡಿದಂತ ಒಂದು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಬುಂದಿ. ಈ ಬುಂದಿಯನ್ನು ಮಾಡಿದರೆ, ಬುಂದಿ ಮಾಡಬೇಕಾದ್ರೆ ಇದರಲ್ಲಿ ಕನಿಷ್ಠ ಒಂದು 10-12 ಐಟಮ್ಸ್ ಅವರು ಮಿಕ್ಸ್ ಮಾಡಿದ್ದಾರೆ. ಈ ಮಾಡುವ ಪ್ರೊಸೆಸ್ ಏನಪ್ಪಾ ಅಂದ್ರೆ ಕನಿಷ್ಠ ಒಂದು 6 ತಾಸು, ಇದು 6 ತಾಸು ಪ್ರೊಸೆಸ್ ಆಗತ್ತೆ. ಇದನ್ನ ಅವರು ಇವತ್ತು ಸಾಯಂಕಾಲ ನಮ್ಮ ಚಾಲುಕ್ಯ ಜಾತ್ರೆಗೋಸ್ಕರವಾಗಿ ಈ ಬುಂದಿಯನ್ನು ಮಾಡಲು ಒಂದು ಶುರು ಮಾಡಿದ್ದು ಸಾಯಂಕಾಲ 6 ಗಂಟೆಗೆ. ಇವಾಗ ರಾತ್ರಿ 12:30 ಆಗ್ತಾ ಇದೆ. ಇವಾಗ ಇದು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಪ್ರೊಸೆಸ್ ಕಂಪ್ಲೀಟ್ ಆಗಿ ಬುಂದಿ, ಸ್ಪೆಷಲ್ ಬುಂದಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಬುಂದಿ ರೆಡಿ ಆಗಿದೆ. ಸೊ ರೆಡಿ ಆಗಿದ 2 ದೊಡ್ಡ ಪಾತ್ರೆಯಲ್ಲಿ ನಾವು ಇಲ್ಲಿ ಹಾಕಿ ಇಟ್ಟಿದ್ದೇವೆ. ಇದನ್ನು ಕಲರ್ಫುಲ್ ಆಗಿ ಬುಂದಿ ನೋಡಿದರೆ ಒಂದು ಬಹಳ ನೋಡಿದ್ರೆ ಎಷ್ಟು ಸುಂದರವಾಗಿದೆ. ಇದನ್ನು ನಾವು ತಿಂದ ಮೇಲೆ ಇನ್ನೆಷ್ಟು ರುಚಿಯಾಗಿರಬೇಕೆಂದು ತಿಂದ ಮೇಲೆ ಗೊತ್ತಾಗುತ್ತೆ. ಸೊ ಈ ಬುಂದಿಯನ್ನು ಮಾಡಿದ್ದು ಒಂದು ಕನಿಷ್ಠ ಒಂದು 30 kg ಇದು ಮಾಡಿದ್ದಾರೆ ಬುಂದಿ. ಇದೊಂದು ಕನಿಷ್ಠ ಒಂದು 600 ಜನಕ್ಕೆ ಆಗಬಹುದು ಅಂತ ಅನ್ಸತ್ತೆ. ಅವ್ರ ಮಾತಿಂದ ಕೇಳಿದ್ರೆ ಎಷ್ಟು ಜನಕ್ಕೆ ಆಗತ್ತೆ ಅಂತೇಳಿ. ಗುಳಪ್ಪಣ್ಣವರೇ, ಇದು ಎಷ್ಟು ಜನರಿಗೆ ಇದು ಸ್ವೀಟು ಆಗಬಹುದು? 600ರಿಂದ 650 ಜನರು ಇದನ್ನು ಊಟ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ 2 ಪಾತ್ರೆಯಲ್ಲಿ, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಬುಂದಿ ಇವಾಗ ರೆಡಿ ಆಗಿದೆ. ಇದನ್ನು ನಮ್ಮ ಚಾಲುಕ್ಯ ಮಸ್ಕತ್ ಜಾತ್ರೆಗೆ ಇದು ಸ್ಪೆಷಲ್ ಬುಂದಿಯನ್ನು ಮಾಡಿಸಿದ್ದೇವೆ. ಸೊ ಇದರ ವಿಶೇಷತೆಯನ್ನು ನಾಳೆ ನಮ್ಮ ಕನ್ನಡ ನಾಡಿನ ಒಮಾನ್ ದೇಶದಲ್ಲಿ ಇರುವಂತ ಎಲ್ಲರೂ ಜಾತ್ರೆಗೆ ಬರ್ತಾ ಇದ್ದಾರೆ. ಅವ್ರು ತಿಂದ ಮೇಲೆ ರುಚಿಯನ್ನು ನಮಗೆ ನಾಳೆ ಸಾಯಂಕಾಲ ಗೊತ್ತಾಗುತ್ತೆ. ಕಾದು ನೋಡೋಣ. ಧನ್ಯವಾದಗಳು ಗುಳಪ್ಪಣ್ಣ.